ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇ ಟಿ ಎಫ್ ಅಂದರೆ ಏನು, ಅದರಲ್ಲಿ ನೀವು ಒಬ್ಬ ಎಕ್ಸ್ಪರ್ಟ್ ಹತ್ರ ಹೋದರೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ ಆ ರೀತಿ ಇನ್ವೆಸ್ಟ್ಮೆಂಟ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಇಂಡಿಯಾದಲ್ಲದೆ ಅಲ್ಲದೆ ವರ್ಲ್ಡಲ್ಲಿ ಅಮೇರಿಕಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈ ದೇಶಗಳಲ್ಲಿ ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ವಿಡಿಯೋದಲ್ಲಿ ಯಾವಾಗಾದರೂ ನಾನು ಎಫರ್ಟ್ ಹಾಕಿದ್ದೀನಿ ಅಂತ ಏನಾದ್ರು ಅನಿಸಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಿಪಾನ್ ಇಂಡಿಯಾ ETF ನಿಫ್ಟಿ 50 ಬೀಸ್ ಅಂತ ಐತಲ್ಲ, ಇಲ್ಲಿ ಕೆಳಗಡೆ 291 ರೂಪಾಯಿ ಕಾಣ್ತೈತಲ್ಲ, ಒಂದನ್ನು ನೀವು ಬೈ ಮಾಡಿದ್ರೆ ನಿಫ್ಟಿಲಿರುವಂಥ 50 ಸ್ಟಾಕ್ಸ್ನ ಬೈ ಮಾಡ್ದಂಗೆ. ಇಲ್ಲಿ ಕಾಣ್ತೈತಲ್ಲ, ಏಷ್ಯನ್ ಪೇಂಟು, ಅದಾನಿ, ಬಜಾಜ್ ಫೈನಾನ್ಸು, ಭಾರತಿ ಏರ್ಟೆಲ್ಲು, ಸಿಪ್ಲಾ, ಬ್ರಿಟಾನಿಯಾ, TCS, ಇನ್ಫೋಸಿಸ್ಸು, ಮತ್ತು ಇಂಡಸ್ಇಂಡ್ ಬ್ಯಾಂಕು, ಟಾಟಾ ಮೋಟಾರ್ಸು, ಸನ್ ಫಾರ್ಮಾ, ಈ ಥರ SBI, ಈ 50 ಕಂಪನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ. ನೋಡಿ, ನೆಕ್ಸ್ಟು ನೋಡಿ, ಮೋತಿಲಾಲ್ ಓಸ್ವಾಲು ನ್ಯಾಸ್ಡ್ಯಾಕ್ 100 ಅಂತ ಐತಲ್ಲ, ಇದನ್ನು ಪರ್ಚೇಸ್ ಮಾಡಿದ್ರೆ 235 ರೂಪಾಯಿ, ಇದು ಒಂದನ್ನು ಪರ್ಚೇಸ್ ಮಾಡಿದ್ರೆ ನೀವು ಈ 100 ಕಂಪ್ನಿಯಲ್ಲಿ ಆ್ಯಪಲ್ಲು, ಮೈಕ್ರೋಸಾಫ್ಟು, ಆಲ್ಫಾಬೆಟ್ಸು, ಅಮೆಝಾನು, ಟೆಸ್ಲಾ, ಮೆಟಾ, ಎನ್ವಿಡಿಯಾ, ಈ ಥರ 100 ಕಂಪನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ. ಇದನ್ನು ETF ಅಂತ ಕರೀತಾರೆ. ನೀವು ETFನ ಯಾವ್ದ್ಯಾವ್ದನ್ನ ಪರ್ಚೇಸ್ ಮಾಡಬೇಕು, ನೀವು ಒಬ್ಬ ಎಕ್ಸ್ಪರ್ಟ್ ಹತ್ರ ಹೋದರೆ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅನ್ನೋದು ಹೇಳ್ತಾರೆ, ಆ ರೀತಿ ಹೇಳ್ಕೊಡ್ತಾಯಿದ್ದೀನಿ. ಫಸ್ಟು ಬೇಸು ನಿಪಾನ್ ಇಂಡಿಯಾ ETF ನಿಫ್ಟಿ 50 ಬೀಸ್. ಇದನ್ನು ನಿಮ್ಮ ಹತ್ರ ಒಂದು 5,000 ರೂಪಾಯಿ ಐತೆ ಅಂತ ಅಂದ್ಕೊಳ್ಳಿ. 5,000 ರೂಪಾಯಿಲಿ ಇದಕ್ಕೆ 1,000 ರೂಪಾಯಿ ಹಾಕಿ. ನೆಕ್ಸ್ಟು ಇದು ಅಮೇರಿಕಾದು, ಮೋತಿಲಾಲ್ ಓಸ್ವಾಲ್ದು ನ್ಯಾಸ್ಡ್ಯಾಕ್ದು 100 ಐತಲ್ಲ, ಇದು ಅಮೇರಿಕಾದು. ಇದಕ್ಕೆ ನೀವು ಅಮೇರಿಕನ್ ಮಾರ್ಕೆಟ್ ಬೆಳಿಬೋದು, ಅಲ್ಲಿ ಜಾಸ್ತಿ ಚೆನ್ನಾಗಿ ಗ್ರೋತ್ ಆಗ್ಬೋದು ಅಂತ ಅನ್ನಿಸ್ಲಿ ಹೋಗಲಿ, ಯಾವಾಗಿರೋ ಡೈವರ್ಜೇಷನ್ ಇರಲಿ. ನೆಕ್ಸ್ಟು ಇದನ್ನು 1,000 ರೂಪಾಯಿಗೆ ಬೈ ಮಾಡಿ. ಅದಾದಮೇಲೆ ಇವೆರಡು ಹೆಂಗೆ ಅಂದರೆ ಲೀಡರ್ಸ್ ಥರ, ಇವತ್ತರಿಂದ ಅವ್ರಿಗೆ ಫಾಲೋವರ್ಸ್ ಇರ್ತಾರಲ್ಲ, ಆ ಥರ. ಇದರಲ್ಲಿ ನೆಕ್ಸ್ಟು ಯಾವುದನ್ನ ಬೈ ಮಾಡಿ ಅಂತ ಅಂದರೆ ನಿಫ್ಟಿ ನೋಡಿ, ನಿಪಾನ್ ಇಂಡಿಯಾ ನಿಫ್ಟಿ ಜೂನಿಯರ್ ಬೀಸ್ ಅಂತ ಐತಲ್ಲ, ಇದನ್ನು ನೋಡಿ. ಇದರಲ್ಲಿ ಇದನ್ನು ಬೈ ಮಾಡಿ. ಇದು ಯಾವುದಪ್ಪ ಅಂತಂದರೆ ನಿಫ್ಟಿ ನೆಕ್ಸ್ಟ್ 50. ಅಂದರೆ ನಿಮ್ಮ ಹತ್ರ ಈಗ ಆಲ್ರೆಡಿ ದೊಡ್ಡದಾಗಿ ಬೆಳೆದ್ಬಿಟ್ಟವ್ರೆ, ಯಾವುದು ನೀವು ಹಾಕಿರೋದು ಇಬ್ಬರು, ಅದು ಬೇಸು. ಇದು ನೆಕ್ಸ್ಟು ಬೆಳೀತದೆ, ಆ ಕಂಪ್ನಿ ಬೆಳೀತದೆ ಅಂತ ಅನ್ನೋದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ. ನೆಕ್ಸ್ಟ್ ನೀವು ಇದನ್ನು ಪರ್ಚೇಸ್ ಮಾಡಿ, ಇದನ್ನು 1,000 ರೂಪಾಯಿ ಪರ್ಚೇಸ್ ಮಾಡಿ. ನೆಕ್ಸ್ಟು ನೋಡಿ, ನಾನು ಇದರಲ್ಲಿ HDFC ನಿಫ್ಟಿ ಸ್ಮಾಲ್ ಕ್ಯಾಪ್ 250, ಸ್ಮಾಲ್ ಕ್ಯಾಪ್ ಆರ್ ಮಿಡ್ ಕ್ಯಾಪು. ನನ್ನ ಪ್ರಕಾರ ಈ ಸ್ಮಾಲ್ ಕ್ಯಾಪು 163 ರೂಪೀಸ್ ಐತೆ, ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಐತೆ, ಮತ್ತು NAV. ಇದರಲ್ಲಿ ನೀವು NAV ಬಗ್ಗೆ ಹೇಳ್ತೀನಿ ನೆಕ್ಸ್ಟು. ಇದನ್ನು ಪರ್ಚೇಸ್ ಮಾಡಿ 1,000 ರೂಪಾಯಿಗೆ. ನೆಕ್ಸ್ಟು ನೋಡಿ, ನಿಪಾನ್ ಇಂಡಿಯಾ ETF ನಿಫ್ಟಿ 50 ಮಿಡ್ ಕ್ಯಾಪ್ 150. ಈ 150 ಕಂಪ್ನಿನ ನೀವು ಬೈ ಮಾಡ್ದಂಗೆ ಇದನ್ನು ಬೈ ಮಾಡಿ. ಟೋಟಲ್ಲು 5 ಬೈ ಮಾಡೋದ್ರಿಂದ ಏನಂತ ಅಂದರೆ, ಫಸ್ಟು ಬೇಸ್ಮೆಂಟು
ನಿಫ್ಟಿ 50 ಮತ್ತು ನ್ಯಾಸ್ಡ್ಯಾಗು, ಒಂದು ಇಂಡಿಯಾದು ಒಂದು ಅಮೇರಿಕಾದು. ನೆಕ್ಸ್ಟು ಅದ್ರ ನೆಕ್ಸ್ಟ್ 50 ನಿಫ್ಟಿ ಜೂನಿಯರ್, ಅದು ಏನಂದರೆ ಗ್ರೋತ್ ಆಗುವಂಥದ್ದು. ನೆಕ್ಸ್ಟು ನಿಫ್ಟಿ 50 ಮಿಡ್ ಕ್ಯಾಪ್ 150, ಇದರಲ್ಲಿ 150 ಕಂಪ್ನಿ ಇರ್ತದೆ. 150 ಕಂಪ್ನಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ. ಈ ರೀತಿ ಸ್ನೇಹಿತರೆ, ಇದರಲ್ಲಿ ನೆಕ್ಸ್ಟ್ ಏನಪ್ಪ ನೋಡಬೇಕು ಅಂತಂದರೆ, ನೀವು ನೋಡಿ ಇಲ್ಲಿ ತೋರಿಸ್ತೀನಿ. ನೀವು ಯಾವುದೇ ಪರ್ಚೇಸ್ ಮಾಡಬೇಕು ಅಂತಂದರೆ ನೀವು ನೋಡಿ, ಯಾವಾಗಲೂ INAV ಇಲ್ಲಿ ಕಾಣಿಸ್ತೈತಲ್ಲ, INAV ಅಂತ ಕಾಣಿಸ್ತೈತಲ್ಲ, ಇಲ್ಲಿ 226 ರೂಪಾಯಿ ಐತೆ. ಇಲ್ಲೆಷ್ಟೈತೆ? 227 ರೂಪಾಯಿ ಐತೆ. ಅದೇ ಲೆವೆಲಲ್ಲಿ ಐತೆ. ಒಂದು 20 ಪೈಸೆ 30 ಪೈಸೆ ಹೆಚ್ಚು ಕಡಿಮೆ ಇರ್ತದೆ. ನೀವು ಇದನ್ನು ನೋಡಿಕೊಂಡು, ಯಾವಾಗಲೂ ಅಷ್ಟೇ ಇದನ್ನು ನೋಡಿ ನೀವು ಎಕ್ಸ್ಪೆನ್ಸ್ ರೇಷಿಯೋ ಕಾಣಿಸ್ತೈತಲ್ಲ ಇಲ್ಲಿ ಫಂಡಮೆಂಟಲ್ಸಲ್ಲಿ, ಎಕ್ಸ್ಪೆನ್ಸ್ ರೇಷಿಯೋ ನೋಡಿ. ಆಲ್ಮೋಸ್ಟ್ ಅಲ್ಲೆಲ್ಲ ನಿಪ್ಪಾನ್ ಇಂಡಿಯಾದು ಬೀಸ್ ಅಂತ ಬರೋದೆಲ್ಲ ನಿಪ್ಪಾನ್ ಇಂಡಿಯಾದು ಆಲ್ಮೋಸ್ಟ್ ಅವ್ರ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರ್ತದೆ. ಇದು NAV ಮಾರ್ಕೆಟು ಪೀಕಲ್ಲಿದ್ದಾಗ, ಐಯಲ್ಲಿದ್ದಾಗ ಜಾಸ್ತಿ ಇರ್ತದೆ. ನೀವು ನೋಡಿ, ತೋರಿಸ್ತೀನಿ ನಿಮಗೆ ಮೋತಿಲಾಲ್ ಓಸ್ವಾಲ್ದು ನೋಡಿ, 235 ರೂಪಾಯಿ ಐತೆ ಇಲ್ಲಿ. ಆದರೆ ಅದರ NAV ನೋಡಿ, 224 ರೂಪಾಯಿ. ಆ್ಯಕ್ಚುಲಿ 224 ರೂಪಾಯಿ ಇರೋದಕ್ಕೆ 235 ರೂಪಾಯಿ ಕೊಡ್ತಾಯಿದ್ದೀರಿ. ಇಲ್ಲಿ 224 ರೂಪಾಯಿ ಐತೆ, ಅಲ್ಲಿ 235 ರೂಪಾಯಿ ಐತೆ. 10 ರೂಪಾಯಿ ಡಿಫ್ರೆನ್ಸ್ ಐತೆ. ಮಾರ್ಕೆಟು ಆಲ್ರೆಡಿ ಅದು ತುಂಬ ಫಾಸ್ಟಾಗಿ, ಅಮೇರಿಕನ್ ಮಾರ್ಕೆಟ್ ಫಾಸ್ಟಾಗಿ ಮೂವ್ ಆಯ್ತದೆ. ನೀವು ಇದನ್ನು ನೋಡಿ, ಎಕ್ಸ್ಪೆನ್ಸ್ ರೇಷಿಯೋನೂ ಜಾಸ್ತಿ ಐತೆ. ಹಂಗೆ ಅಂದ್ಬಿಟ್ಟು ಇದು ಬೆಳೆಯಲ್ಲ ಅಂತಲ್ಲ, ಎಲ್ಲಿವರೆಗೂ ಬೆಳೀತಾ ಇರ್ತದೆ ಅಲ್ಲಿವರೆಗೂ ಇದು ಡಿಫ್ರೆನ್ಸ್ ಜಾಸ್ತಿ ಇರ್ತದೆ. ಯಾವಾಗ ಮಾರ್ಕೆಟ್ ಫಾಲ್ ಆಯ್ತದೆ ಆವಾಗ ಅದು ಈಕ್ವಲ್ ಆಯ್ತದೆ. ಆ ಟೈಮಲ್ಲಿ ನೀವು ಬೈ ಮಾಡಿದ್ರೆ ನೀವು ಒಂದು 10 ರೂಪಾಯಿನ ನಿಮಗೆ ಎಕ್ಸ್ಟ್ರಾ ಉಳ್ಕೋತದೆ. 10 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಉಳ್ಕೋತದೆ. ಈ ರೀತಿ ಸ್ನೇಹಿತರೆ ಈ ETF ವರ್ಕ್ ಆಯ್ತವೆ. ನಿಮಗೆ ETF ನೀವೇನಾದರೂ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂದರೆ ಈ ವಿಡಿಯೋನ ದಯವಿಟ್ಟು ಹೇಳ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ. ನೀವು ಇವಾಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಇನ್ಯಾವಾಗೂ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ. ನೀವು ಹೇಳ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ. ಈಗ ನಾನು ಹೇಳಿದ್ರಲ್ಲಿ ನಿಮಗೆ ಏನಾದರೂ ಕಂಟೆಂಟು ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.